ಒಂದನೇ ಪ್ರಶ್ನೆ, ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ ಯಾವ ವರ್ಷದಲ್ಲಿ ಆರಂಭವಾಯಿತು? ಆಪ್ಷನ್ ಎ 2011, ಆಪ್ಷನ್ ಬಿ 2012, ಆಪ್ಷನ್ ಸಿ 2013, ಆಪ್ಷನ್ ಡಿ 2014. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2013. ಎರಡನೇ ಪ್ರಶ್ನೆ, ಬಿಗ್ ಬಾಸ್ ಕನ್ನಡದ ಮೊದಲ ನಿರೂಪಕರು ಯಾರು? ಆಪ್ಷನ್ ಎ ಕಿಚ್ಚ ಸುದೀಪ್, ಆಪ್ಷನ್ ಬಿ ಉಪೇಂದ್ರ, ಆಪ್ಷನ್ ಸಿ ದರ್ಶನ್, ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪೇಂದ್ರ. ಮೂರನೇ ಪ್ರಶ್ನೆ, ಬಿಗ್ ಬಾಸ್ ಕನ್ನಡದಲ್ಲಿ ಹೆಚ್ಚು ಸೀಸನ್ಗಳನ್ನು ನಿರೂಪಿಸಿದವರು ಯಾರು? ಆಪ್ಷನ್ ಎ ಉಪೇಂದ್ರ, ಆಪ್ಷನ್ ಬಿ ಸುದೀಪ್, ಆಪ್ಷನ್ ಸಿ ಶಿವರಾಜ್ ಕುಮಾರ್, ಆಪ್ಷನ್ ಡಿ ಯಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುದೀಪ್. ನಾಲ್ಕನೇ ಪ್ರಶ್ನೆ, ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮರಾಗಳು ಎಷ್ಟು ಸಮಯ ಕಾರ್ಯನಿರ್ವಹಿಸುತ್ತವೆ? ಆಪ್ಷನ್ ಎ 12 ಗಂಟೆ, ಆಪ್ಷನ್ ಬಿ 18 ಗಂಟೆ, ಆಪ್ಷನ್ ಸಿ 24 ಗಂಟೆ, ಆಪ್ಷನ್ ಡಿ 10 ಗಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 24 ಗಂಟೆ. ಐದನೇ ಪ್ರಶ್ನೆ, ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಬಳಸಲು ಅವಕಾಶ ಇದೆಯೇ? ಆಪ್ಷನ್ ಎ ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಕೆಲವೊಮ್ಮೆ, ಆಪ್ಷನ್ ಡಿ ಟಾಸ್ಕ್ ವೇಳೆ ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲ. ಆರನೇ ಪ್ರಶ್ನೆ, ಬಿಗ್ ಬಾಸ್ ಕನ್ನಡದಲ್ಲಿ ಕ್ಯಾಪ್ಟನ್ ಪಾತ್ರ ಏನು? ಆಪ್ಷನ್ ಎ ಅಡುಗೆ ಮಾಡುವುದು, ಆಪ್ಷನ್ ಬಿ ಮನೆಯನ್ನು ನಿರ್ವಹಿಸುವುದು, ಆಪ್ಷನ್ ಸಿ ಟಾಸ್ಕ್ ಗೆಲ್ಲುವುದು, ಆಪ್ಷನ್ ಡಿ ಲ್ಯಾಮಿನೇಷನ್ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮನೆಯನ್ನು ನಿರ್ವಹಿಸುವುದು. ಏಳನೇ ಪ್ರಶ್ನೆ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಎಲಿಮಿನೇಷನ್ ಎಂದರೇನು? ಆಪ್ಷನ್ ಎ ಹೊಸ ಸ್ಪರ್ಧಿ ಪ್ರವೇಶ, ಆಪ್ಷನ್ ಬಿ ಸ್ಪರ್ಧಿ ಹೊರಹೋಗುವುದು, ಆಪ್ಷನ್ ಸಿ ಟಾಸ್ಕ್ ಗೆಲ್ಲುವುದು, ಆಪ್ಷನ್ ಡಿ ಕ್ಯಾಪ್ಟನ್ ಆಯ್ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪರ್ಧಿ ಹೊರಹೋಗುವುದು. ಎಂಟನೇ ಪ್ರಶ್ನೆ, ಬಿಗ್ ಬಾಸ್ ಕನ್ನಡದಲ್ಲಿ ಸ್ಪರ್ಧಿಗಳು ಸಾಮಾನ್ಯವಾಗಿ ಎಷ್ಟು ದಿನ ಮನೆಯಲ್ಲಿ ಇರುತ್ತಾರೆ? ಆಪ್ಷನ್ ಎ 30 ದಿನ, ಆಪ್ಷನ್ ಬಿ 50 ದಿನ, ಆಪ್ಷನ್ ಸಿ 100 ದಿನ, ಆಪ್ಷನ್ ಡಿ 150 ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 100 ದಿನ. ಒಂಬತ್ತನೇ ಪ್ರಶ್ನೆ, ಬಿಗ್ ಬಾಸ್ ಕನ್ನಡ ಯಾವ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ? ಆಪ್ಷನ್ ಎ ಜಿ ಕನ್ನಡ, ಆಪ್ಷನ್ ಬಿ ಉದಯ ಟಿವಿ, ಆಪ್ಷನ್ ಸಿ ಸ್ಟಾರ್ ಸುವರ್ಣ, ಆಪ್ಷನ್ ಡಿ ಕಲರ್ಸ್ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಲರ್ಸ್ ಕನ್ನಡ. ಹತ್ತನೇ ಪ್ರಶ್ನೆ, ಬಿಗ್ ಬಾಸ್ ಮನೆಯಲ್ಲಿ ಕನ್ಫೆಷನ್ ರೂಮ್ ಬಳಸುವುದೇನು? ಆಪ್ಷನ್ ಎ ಅಡುಗೆ ಮಾಡಲು, ಆಪ್ಷನ್ ಬಿ ವಿಶ್ರಾಂತಿ ಪಡೆಯಲು, ಆಪ್ಷನ್ ಸಿ ಬಿಗ್ ಬಾಸ್ ಜೊತೆ ಮಾತನಾಡಲು, ಆಪ್ಷನ್ ಡಿ ಟಾಸ್ಕ್ ಮಾಡಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಗ್ ಬಾಸ್ ಜೊತೆ ಮಾತನಾಡಲು.